ಓಕೆ. ಇವಾಗ 3 ಜನಕ್ಕೂ ಪ್ರಶ್ನೆ ಇದು. ಏನಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ವಿರಾಟ್ ಮೀಟ್ ಮಾಡಬೇಕು ಅಥವಾ ಯಾವುದೇ ಪ್ಲೇಯರ್ಸ್ ಮೀಟ್ ಮಾಡ್ಬೇಕಂತೀರ. ಅದರಲ್ಲೂ ವಿರಾಟ್ ಕೊಹ್ಲಿ ಅಂತಂದ್ರೆ ನಿಮ್ಗೆಲ್ಲ ಇಷ್ಟ. ಬೈ ಚಾನ್ಸ್ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಸಿಕ್ಕಿದ್ರೆ ಆಬ್ವಿಯಸ್ಲಿ ಫೋಟೋ ತೆಗೆಸ್ಕೊಳ್ತೀರಾ. ಅದ್ ಬಿಟ್ಟು ಅವ್ರಿಗೆ ಏನಾದ್ರು ಕ್ವಶನ್ ಕೇಳ್ಬೇಕಂತಿದ್ರೆ ಏನ್ ಕೇಳ್ತೀರಾ ನೀವು? ಅದೇ ಅವರು ಕ್ವಶನ್ ಮಾಡುವಂತದ್ದು ಏನಿಲ್ಲ, ಅವ್ರಿಗೆ ಜಸ್ಟ್ ಥ್ಯಾಂಕ್ ಯು ಹೇಳ್ಬೇಕಷ್ಟೇ. ಯಾಕಂದ್ರೆ ಇವಾಗ ಈ ಫ್ರಾಂಚೈಸ್ ನ ನಾವು ಇಷ್ಟು ಪ್ರೀತಿ ಮಾಡ್ತೀವಂದ್ರೆ ಅವ್ರಷ್ಟು ಕಮಿಟ್ಮೆಂಟ್ ಕೊಟ್ಟಿ, ಲೈಕ್ ಹೀಸ್ ಫ್ರಮ್ ಡೆಲ್ಲಿ, ನೀನ್ ಬೆಂಗಳೂರು ಟೀಮ್ಗೆ ಯಾಕೆ ಇಷ್ಟು ಲವ್ ಕೊಡ್ತೀಯಾ? ಸೊ ಅಷ್ಟು ಇದನ್ನ ಅವ್ರು ಇನ್ವೆಸ್ಟ್ ಮಾಡಿರೋದ್ಕಿಲ್ಲಿ ನಾವು ಈ ಫ್ರಾಂಚೈಸ್ ನ ಪ್ರೀತಿ ಮಾಡ್ತೀವಿ. ಇವಾಗ ಅವರು ಅಷ್ಟೇ, ಅವರು ನಾವು ಲೈಕ್ ಇಂಡಿಯಾ ಮ್ಯಾಚಿಗೆ ಅವ್ರು ಇಲ್ಲಿ ಬಂದ್ರು ಎಲ್ಲರೂ ಹೋಗ್ತಾರೆ, ಏನಕ್ಕೆ ಕೋಹ್ಲಿ ಬರ್ತಾ ಇದಾರೆ ಅಂತ. ಸೊ ಏನು ಕೇಳೋದಿಲ್ಲ, ಅವ್ರಿಗೆ ಜಸ್ಟ್ ಗ್ರೇಟ್ಫುಲ್ ಅಷ್ಟೇ. ನೀವು ಮೇಡಮ್? ನಾನ್ ಕೇಳ್ಬೇಕು ಅಂದ್ರೆ, ನಂಗೆ ಸ್ಪೆಷಲಿ ವಿರಾಟ್ ಕೊಹ್ಲಿನ ತುಂಬಾ ಇಷ್ಟ ಪಡೋದೇನಕ್ಕೆ ಅಂದ್ರೆ, ಆ ಅಂಡರ್ 18 ವರ್ಲ್ಡ್ ಕಪ್ ವಿನ್ ಆಗಿ ಬಂದಾಗಿಂದಾನು ಐ ಆಮ್ ಫಾಲೋಯಿಂಗ್ ಹಿಮ್. ಆವಾಗ ಅವ್ರ ಇದ್ದಿದ್ ಫಿಸಿಕ್ ಇರ್ಬೋದು, ಈಗ ಹಿ ಹ್ಯಾಡ್ ಅವ್ರ ಬಾಡಿನ ಹೇಗ್ ಟ್ರಿಮ್ ಡೌನ್ ಮಾಡ್ಕೊಂಡಿದ್ದಾರೆ. ಅಂಡ್ ಫಾರ್ ದ ಸ್ಪೋರ್ಟ್ಸ್ ಹಿಸ್ ಡೆಡಿಕೇಶನ್ ನನ್ಗೆ ತುಂಬಾ 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 ಇಷ್ಟ. ಅಂಡ್ ಹಿ ಹ್ಯಾಸ್ ಬಿಕಮ್ ಇನ್ಸ್ಪಿರೇಷನ್ ಫಾರ್ ಮೆನಿ. ಆ ಫೀಲ್ಡ್ ಅಲ್ಲಿ ಸ್ವಲ್ಪ ಐ ಮೈ ಆಸ್ಕ್ ಹಿಮ್, ಇನ್ಸ್ಪಿರೇಷನ್ ಆಗಿ ಆಗಿರೋದಕ್ಕೆ ಏನ್ ಕಾರಣ? ಐ ಮೀನ್ ಅಷ್ಟು ಡೆಡಿಕೇಶನ್ ಫಾರ್ ದ ಸ್ಪೋರ್ಟ್ಸ್ ಹೇಗ್ ಬಂತು? ಲೈಕ್ ಫಾರ್ ವೆರಿ ಯಂಗ್ ಏಜ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಕ್ಯಾಪ್ಟನ್ಸಿ ಸಿಕ್ಕಿರೋದು ತುಂಬಾ ಯಂಗ್ ಏಜ್ ಅಲ್ಲೇ ಸಿಕ್ಕಿದೆ ಅವ್ರಿಗೆ. ಸೊ ಅದನ್ನ ಅಷ್ಟೇ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಬೇರೆಯವ್ರಿಗೂ ಸಿಕ್ಕಿತ್ತು ಅವಕಾಶ, ಬಟ್ ದೇ ಕುಡಂಟ್ ಡು. ಇನ್ ಅ ವೇ ಧೋನಿ ಕೂಡ ಅವ್ರ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಕ್ಯಾಪ್ಟನ್ಸಿ ಸಿಕ್ಕಿರೋದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ವಿರಾಟ್ ಕೊಹ್ಲಿ ಕೂಡ. ಸೊ ಅಷ್ಟು ಡೆಡಿಕೇಟೆಡ್ ಆಗಿ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ನಾನು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು, ಯಾಕೆ ಸ್ಲೋ ರನ್ ಮಾಡ್ತೀರಾ ಅಂತ ಕೇಳ್ತೀನಿ. ಸ್ವಲ್ಪ ಫ್ಯಾನ್ಸ್ ಬರೋದೇ T20 ಮ್ಯಾಚ್ ಅಂದ್ರೆ ಅದೊಂದು ಎನರ್ಜಿ ಬೇಕು, ಒಂದ್ ಸ್ವಲ್ಪ ಆ ಎನರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರ್ಲಿ ಅಂತ ಕೇಳ್ಕೊತೀನಿ. ನೀವು? ಅವ್ರು ಹೇಳಿರೋ ಪ್ರಕಾರ ಇಟ್ ಇಸ್ ಅಫ್ಕೋರ್ಸ್ ವೆರಿ ರೈಟ್. ಅವ್ರು ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗಿದೆ, ನಾಟ್ ಜಸ್ಟ್ ಇನ್ ದ ಗೇಮ್, ಬಟ್ ಯಾರ್ ಗೇಮ್ ಆಡಲ್ಲ. ಈಗ ನನ್ ಕ್ರಿಕೆಟ್ ಇಸ್ ಲಿಮಿಟೆಡ್ ಟು ಗಲಿ ಕ್ರಿಕೆಟ್, ಬಟ್ ಆದ್ರೂನು ವಿರಾಟ್ ಕೊಹ್ಲಿ ಲೈಫ್ ಅಲ್ಲೇ ನನಗೆ ತುಂಬಾ ಗಾಡ್ ತರ ಇದಾರೆ, ಇನ್ಸ್ಪಿರೇಷನ್ ತರ ಇದಾರೆ ಅವ್ರು ನನಗೆ. ಬಿಕಾಸ್ ಅವ್ರ ಕರಿಯರ್, ಅವ್ರ ಲೈಫ್, ಇಟ್ಸ್ ನಾಟ್ ಬಿನ್ ಸ್ಟ್ರೇಟ್ ಆರ್ ಇಟ್ಸ್ ನಾಟ್ ಬಿನ್ ಸ್ಮೂತ್. ಅವ್ರು ಎಷ್ಟೊಂದು ಆಬ್ಸ್ಟೆಕಲ್ಸ್ ನ ಫೇಸ್ ಮಾಡಿದ್ದಾರೆ, ಹರ್ಡಲ್ಸ್ ನ ಫೇಸ್ ಮಾಡಿದ್ದಾರೆ. ಅವ್ರನ್ನ ಎಷ್ಟೊಂದ್ ಜನರು ಪೂರ್ತಿ ವರ್ಲ್ಡ್ ಪೂರ್ತಿ ಟ್ರೋಲ್ ಮಾಡಿದೆ ಅವ್ರನ್ನ. ಅದ್ ಮೆಂಟಲ್ ಪ್ರೆಷರ್ ಎಷ್ಟಿರ್ಬೋದು ಅಂತ ನಾವ್ ಇಮ್ಯಾಜಿನ್ ಮಾಡಕ್ ಆಗಲ್ಲ. ಸೊ ಅದೆಲ್ಲ ಹೇಗ್ ಹ್ಯಾಂಡಲ್ ಮಾಡಿ, ಅದ್ರ ಜೊತೆ ಅವ್ರ ಟ್ರೈನಿಂಗ್ ಕಾನ್ಸ್ಟೆಂಟ್ ಆಗಿ ಮಾಡಿ, ಇಷ್ಟು ಕನ್ಸಿಸ್ಟೆಂಟ್ ಆಗಿದ್ದು ಇನ್ನ ಅವ್ರಿಷ್ಟು ಒಳ್ಳೆಯಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಮೈ ಮೇನ್ ಕ್ವೆಶನ್ ವುಡ್ ಬಿ ಕಿ ನೀವ್ ಅದ್ ಹೇಗ್ ಮಾಡ್ತೀರಾ? ಹೌ ಡು ಯು ಮ್ಯಾನೇಜ್ ಟು ಬಿ ವಿರಾಟ್ ಕೊಹ್ಲಿ? ಬಿಕಾಸ್ ದಟ್ ವುಡ್ ಬಿ ಸೋ ಟಫ್. ನಾವು ನನಗಂದ್ರೆ ವಿರಾಟ್ ಕೊಹ್ಲಿ ಅಂದ್ರೆ ಚಿಕ್ಕವಳಿದ್ದಾಗನೆ ತುಂಬಾ ತುಂಬಾ ಇಷ್ಟ. ಇಂಡಿಯಾಗ ಆಡಿದ್ರೆ, RCB ಆಡಿದ್ರೆ, ಎಲ್ಲ ಆಡಿದ್ರೇನು ವಿರಾಟ್ ಕೊಹ್ಲಿಗೆ ಇಟ್ಸ್ ಲೈಕ್ ರಿಯಲಿ ಗುಡ್ ಟು ವಾಚ್ ಹಿಮ್ ಪ್ಲೇ. ಸೊ ನಾನ್ ಅದೇ ಕ್ವೆಶನ್ ಕೇಳ್ತೀನಿ ಅವ್ರನ್ನ, ನೀವು ಅಷ್ಟೊಂದು ಸ್ಟ್ರೆಸ್ ಹೇಗ್ ಹ್ಯಾಂಡಲ್ ಮಾಡ್ತೀರಾ? ಅದ್ರಲ್ಲೂ ನೀವು ಟಫ್ ಟೈಮ್ಸ್ ನ ಹೇಗ್ ಓವರ್ಕಮ್ ಮಾಡಿದೀರಾ? ಅದನ್ನ ಅವ್ರನ್ನ ನೋಡಿದ್ರೆ ಅಫ್ಕೋರ್ಸ್ ಅವ್ರಿಗೆ ಬಾದರ್ ಆಗ್ತಿರ್ಬೋದು, ಬಟ್ ಅವ್ರನ್ನ ಆಚೆಯಿಂದ ನೋಡಿದ್ರೆ ಅನ್ಸೋದೇ ಇಲ್ಲ, ಓ ಇವ್ರಿಗೆ ಬಾದರೇ ಆಗ್ತಿಲ್ಲ, ನಾವ್ ಏನು ಹೇಳ್ತಿದೀವಿ ಇದು ಅದು ಅಂತ. ಸೊ ಅದಷ್ಟು ಸ್ಟ್ರಾಂಗ್ ಮೈಂಡ್ ಸೆಟ್ ಹೇಗ್ ಮಾಡೋದಂತ ಅದು ಒಂದು ನಾನು ಅವರಿಂದ ಕಲ್ತ್ಕೋಬೇಕಂತ ಅನ್ಸ್ಕೋತೀನಿ. ಅದಕ್ಕೆ ಅದ್ರ ಬಗ್ಗೆ ಕೇಳ್ತೀನಿ. ಇನ್ನೊಂದೇನಂದ್ರೆ, ಕೊಹ್ಲಿಗೆ ಏನಾದ್ರು ಟ್ರಿಗರ್ ಮಾಡಿದ್ರೆ ಅಥವಾ ಸ್ಲೆಡ್ಜಿಂಗ್ ಮಾಡಿದ್ರೆ ಅವ್ರು ವಾಪಸ್ ಕೊಡ್ತಾರೆ ಅಂತ ಒಂದಿತ್ತು. ಸೊ ಮೊನ್ನೆ ಇನ್ಸಿಡೆಂಟ್ ನೋಡಿದ್ರಿ, KL ರಾಹುಲ್ ಇದು ನಮ್ಮ ಸ್ಟೇಡಿಯಂಗೆ ಈ ತರ ವೃತ್ತ ಬರೆದಿದ್ರು. ಸೊ ಅವ್ರು ಅದನ್ನ ಸ್ವಲ್ಪ ಕಾಮಿಡಿಯಾಗಿ ಫ್ರೆಂಡ್ ಆಗಿದ್ರಲ್ಲ, ಸೊ ಆ ತರ ಹೇಳಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಫ್ಯಾನ್ಸ್? ಏನಂದ್ರು, ಇಲ್ಲ ರಾಹುಲ್ಗೂ ಅದೇ ತರ ಮಾಡ್ಬೇಕಿತ್ತು, ಅಷ್ಟೇ ಅಗ್ರೆಸಿವ್ ಆಗಿ ಅಂತ ಹೇಳಿದ್ರು. ಬಟ್ ಕೊಹ್ಲಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಆ ವಿಡಿಯೋ ನೋಡಿದ್ರೆ ಕೊಹ್ಲಿ ಹೇಳ್ತಾರೆ, ಇವ್ರುಗಳಿಗೆಲ್ಲ ಗೊತ್ತಿಲ್ಲ ನಾವು ಆಫ್ ದ ಫೀಲ್ಡ್ ಹೆಂಗಿದೀವಿ ಅಂತ. ಸೊ ಎಷ್ಟೊಂದ್ ಜನ ಕೊಹ್ಲಿ ಅಗ್ರೆಸಿವ್, ಕೊಹ್ಲಿ ಜೆಂಟಲ್ಮೆನ್ ಅಲ್ಲ, ಹಂಗೆ ಹಿಂಗೆ ಅಂತಾರೆ. ಇಲ್ಲಿ ತೋರಿಸ್ತಾರಲ್ಲ, ಅಷ್ಟೊಂದು ಕೊಡ್ಲೇಬೇಕು ನಾನು ಹಂಗೆ ಹಿಂಗೆ ಅಂತ ಎಂದಿದ್ರೆ, ಔಟ್ ಆಗ್ದಿಲ್ಲಿರಾನೆ ಆಡ್ಸಿ, ಅಷ್ಟೊಂದು ಗುರು ನಾನು ಕೊಡ್ಲೇಬೇಕಂತಿದ್ರೆ ಔಟ್ ಆಗ್ದಿಲ್ಲ ಆಡ್ಸಿ ಕೊಟ್ಟು ಹೋಗ್ಬೋದಿತ್ತು. ಬಟ್ ಕೊಹ್ಲಿ ಇಸ್ ಅ ಜೆಂಟಲ್ಮೆನ್, ಎಲ್ಲಿ ಕೊಡ್ಬೇಕೋ ಅಲ್ಲಿ ಕೊಡ್ಬೇಕು. ಮತ್ತೆ ಮೊನ್ನೆನು ಸುರೇಶ್ ರೈನ ಹೇಳ್ತಿದ್ರು, ಲೈಕ್ CSK ಮ್ಯಾನೇಜ್ಮೆಂಟ್ ಒಂದು ಸಪರೇಟ್ ಮೀಟಿಂಗ್ ಇರ್ತಾರಂತೆ, ಡೋಂಟ್ ಟ್ರಿಗರ್ ಹಿಮ್ ಅಂತ. ಅವ್ರನ್ನ ಟ್ರಿಗರ್ ಮಾಡಿದ್ರೆ ದ ಬೆಸ್ಟ್ ಔಟ್ ಆಫ್ ಹಿಮ್ ವಿಲ್ ಕಮ್ ಅಂಡ್ ಹಿಲ್ ಡೂ ಸಮಥಿಂಗ್ ಅಂತ. ಸೊ ಲೈಕ್ KL ರಾಹುಲ್ ಅಗೇನ್ಸ್ಟ್ ಅದೇನ್ ಮಾಡ್ಬಾರ್ದಾಯ್ತು. KL ರಾಹುಲ್ ಮಾಡಿದ RCB ಮ್ಯಾನೇಜ್ಮೆಂಟ್ಗೆ. ಗುರು ನಾನು ಓಪನ್ ಆಗಿ ಹೇಳಿದೀನಿ, ನಾನು ಬಂದು RCB ಆಡ್ಬೇಕು, RCB ಕ್ಯಾಪ್ಟನ್ ಮಾಡ್ಬೇಕು ಅಂತ. ನೀನ್ ವೆಂಕಟೇಶ್ ಅಯ್ಯರ್ಗೆಲ್ಲ ಅಷ್ಟು ಹೋಗಿ ನನಗೆ ಹೋಗಿಲ್ಲ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಟ್ರಿಗರ್ ಆಗುತ್ತೆ. ಸೊ ಅವ್ರು ಮಾಡಿದ RCB ಅಗೇನ್ಸ್ಟ್ ಅಲ್ಲ, RCB ಮ್ಯಾನೇಜ್ಮೆಂಟ್ ಅಗೇನ್ಸ್ಟ್. ಸೊ ಇಟ್ ಮೇಕ್ ಸೆನ್ಸ್ ಅಂತ. ಬಟ್ ಪಂಜಾಬ್ ಕೊಟ್ಟಿದ್ದು ಇಟ್ ವಾಸ್
ಕಂಪ್ಲೀಟ್ಲಿ ವರ್ತ್ ಇಟ್. ಶ್ರೇಯಸ್ ಅಯ್ಯರ್ಗೆ. ಶ್ರೇಯಸ್ ನಿಹಾಲ್ ವದೇರಾ ನಿಹಾಲ್, ಮತ್ತೆ ಅವ್ರಿಗೆ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.